ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ತನ್ನದೇ ಆದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಇಡಿ ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡಲಿ, ರಾಜಕೀಯವಾಗಿ ಮಾಡೋದಾದ್ರೆ ನನ್ನ ವಿರೋಧ ಇದೆ, ಯಾವುದೋ ಒತ್ತಡದಲ್ಲಿ ಇಡಿ ಕೆಲಸ ಮಾಡಬಾರದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಕಾನೂನು ತನ್ನದೇ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡಿ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹೀಗಾಗಿ ನಾನು ವಿಶ್ವಾಸವಂತೇನೆ, ತನಿಖೆ ಆಗಲಿ, ಪಾರದರ್ಶಕವಾಗಲಿ ಮತ್ತು ಅದು ಯಾವುದೇ ಒಂದು ಬೇರೆ ಇದರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. ಸ್ವಾಭಾವಿಕವಾಗಿ ಇವತ್ತು ಸಹ ಕಾನೂನಾತ್ಮಕವಾಗಿ ಇವತ್ತು ಸಹ ಏನು ಕ್ರಮಗಳಾಗ್ತದೆ ಅದು ಕ್ರಮಗಳಾಗಲಿ. ನೋಡಿ, ಕಾನೂನು ತನ್ನದೇ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡಿ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ. ಇನ್ನು ಈ ಪ್ರಕರಣವನ್ನು ಇಟ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದರೆ, ಈ ಪ್ರಕರಣದಲ್ಲಿ ಗಂಭೀರವಾದಂಥ ಒಂದು ಪ್ರಕರಣ, ಸೊ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಬಾರ್ದು, ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಆಗ್ರಹಿಸಿದ್ದಾರೆ. ಅಶ್ವಥ್ ನಾರಾಯಣ ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಂಡಲ್ಲಿ ಲೂಟಿ, ದಲಿತರ ಹಣವನ್ನು ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ನೇರವಾಗಿ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿದ್ರು, ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು. ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರ್ತದೆ. ಏನೊಂದು CBI ತನಿಖೆಯನ್ನು ಪ್ರಾರಂಭವಾದ ತಕ್ಷಣವೇ ಅಲ್ಲಿ ಇಡಿ ಪಿಕ್ಚರಿಗೆ ಬಂತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಕ್ಚರಿಗೆ ಬಂದು ಇವತ್ತೇನು ಮನಿ ಲಾಂಡ್ರಿಂಗ್ ಅನ್ನು ಆಗಿರೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಹಣ ಹೊಡೆದಿರೋದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಹಣ ವಾಪಸ್ ಪಡ್ಕೊಳ್ತಾ ಇದ್ದೀವಿ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನೋಡಿದ್ರಿ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಈ ಬಡ್ಡಿ ವ್ಯಾಪಾರ ಮಾಡಿ ಹಣ ಕೊಟ್ಟಿದ್ದು ಹಣ ವಾಪಸ್ ತಗೊಳ್ತಿದೆ ಅಂತ. ಈ ಮನಿ ಲಾಂಡ್ರಿಂಗ್ ಅನ್ನು ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಮನಿ ಲಾಂಡ್ರಿಂಗ್ ಮಾಡಿರುವಂಥ ವಿಶೇಷ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಮನಿ ಲಾಂಡ್ರಿಂಗ್ ನೇರವಾಗಿ ಯಾವ ಸರ್ಕಾರನು ಮನಿ ಲಾಂಡ್ರಿಂಗ್ ಮಾಡಿರೋಂಥದ್ದು ನೋಡಿರಲ್ಲ. ಇವತ್ತು ಮನಿ ಲಾಂಡ್ರಿಂಗ್ ಈ ಸರ್ಕಾರ ಮಾಡಿದೆ. ಹಾಗಾಗಿ ಎಲ್ಲರ ಕೂತಿಗೆಗೆ ಜೀರಿಗೆ ಏನು ಮೋಸ್ ಹಗ್ಗದ ಕೊಣಕೆ, ಎಲ್ಲರ ಕೊಣಕೆ, ಎಲ್ಲರ ಕುತ್ತಿಗೆ ಎಲ್ಲೆಲ್ಲಿದೆಯೋ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಕಡೆ ಅವ್ರ ಪಕ್ಷದ ಮೇಲ್ಗಡೆಯಿಂದ ಕೆಳಗಡೆವರೆಗೂ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಕೂಡ ಮಾತನಾಡಿದ್ದಾರೆ. ಸರ್ಕಾರ SITಯನ್ನು ನೇಮಕ ಮಾಡಿದೆ. SIT ಮೊದಲು ಚೆನ್ನಾಗಿ ತನಿಖೆ ಮಾಡಿತ್ತು. ಇತ್ತೀಚೆಗಷ್ಟೇ SIT ಅಧಿಕಾರಿಗಳು ಒತ್ತಡಕ್ಕೆ ಒಳಗಾದ್ರು. ಬಂದ ಮಾಹಿತಿ ಪ್ರಕಾರ ಸಚಿವರನ್ನ ಬಂಧಿಸಬೇಕಿತ್ತು. ಇಡಿ ಬರುತ್ತೆ ಅಂತ ಹೇಳಿ ಕಣ್ಣೋರ್ಸೋದಕ್ಕೆ ನಿನ್ನೆ ವಿಚಾರಣೆಗೆ ಕರೆದು ವಿಚಾರಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಹಗರಣವನ್ನ ಏನೋ ಒಂದು ದಿವಸ ರಸ್ತೆ ಮೇಲೆ ಬಂದು ಕೈ ಬಿಡ್ತದೆ ಅಂತೇಳಿ ಹೇಳಿ ಸರ್ಕಾರ ಮಾಡಿತ್ತು. ನಾವಾಗ ಮಾಡಲಿಲ್ಲ. ಅದನ್ನೊಂದು ಎಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲಿವರೆಗೆ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕು ಅದನ್ನು ತೊಗೊಂಡೋಗ್ತಾ ಇದ್ದೀವಿ. ಮತ್ತು ಇದರ ಪರಿಣಾಮ ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಮಾಡಿದ್ದಾರೆ. CBI ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ, ಇಡಿ ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಬಚಾವಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಎಚ್ಚೆತ್ತು ಏನೋ ಅದನ್ನು ನಾವು ಕೂಡ ಎನ್ಕ್ವೈರಿ ಮಾಡ್ದಂಗೆ ಮಾಡಬೇಕು ಅಂತೇಳಿ ಹೇಳಿ. ಯಾಕಂದ್ರೆ ಮೊನ್ನೆ ನೋಟಿಸ್ ಕೊಟ್ಟಿದ್ದಾರೆ. 1.5 ತಿಂಗಳಿಂದ ನೋಟಿಸ್ ಕೊಡಲಿಲ್ಲ. ಯಾಕೆ? ಪ್ರಮುಖ ಆರೋಪಿಗಳ ಮಂತ್ರಿ ಮತ್ತು ಅಧ್ಯಕ್ಷ ಅವರು PAಗಳ ಕಡೆಯಿಂದ ಅವರ ಮಂತ್ರಿಗಳ ಇದರಿಂದ ಸಂದೇಶ ಹೋಗಿತ್ತು ಅವರಿಗೆ ಇದನ್ನು ಮಾಡಲಿಕ್ಕೆ ಅಂತ ಹೇಳುವಂಥದ್ದು ಎಲ್ಲದೂ ನಿಮ್ಮ ಮೀಡಿಯಾದಲ್ಲಿ ಬಹಿರಂಗ ಆಗಿದೆ. ಇವತ್ತಿನವರೆಗೆ ಅವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ ಅಂದರೆ ಇದನ್ನು ಮುಚ್ಚಾಕುವಂಥ ಎಲ್ಲ ಪ್ರಯತ್ನವೂ ರಾಜ್ಯ ಸರ್ಕಾರದ ಕಡೆಯಿಂದ ನಡೆದಿತ್ತು. ಈ ಆಟ ನಡೆಯೋದಕ್ಕೆ ಬಿಡೋದಿಲ್ಲ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ದಲಿತರ ಹಣವನ್ನು
ದಲಿತರಿಗಿಟ್ಟಂಥ ಹಣವನ್ನು ಗ್ಯಾರಂಟಿಗಳಿಗೋಸ್ಕರ ವಿನಿಯೋಗ ಮಾಡಿದ್ದಲ್ಲದೆ ದಲಿತರ ಉಳಿದಿರ್ತಕ್ಕಂಥ ಹಣವನ್ನು ಕೂಡ ಈ ರೀತಿ ಲಪಟಾಯಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಮಾತ್ರ ಅಲ್ಲ, ಬೇರೆ ಬೇರೆ ನಿಗಮದಲ್ಲಿ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಹಗರಣಗಳು ಕೂಡ ಇವತ್ತು ಬಯಲಿಗೆ ಬರ್ತದೆ. ಅಂಥದ್ದು ಆಗಬೇಕು ಅಂತೇಳಿ